ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ ಮಹಾಲಕ್ಷ್ಮಿ ಸಾಧನ. ಯಾಕೆ ನಾವು ಮಹಾಲಕ್ಷ್ಮಿ ಸಾಧನೆಯನ್ನು ಮಾಡಬೇಕು ಅಂದರೆ, ದುಡ್ಡಿದ್ದರೆ ಮಾತ್ರ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೆಲೆ ಅನ್ನೋದು ಇರುತ್ತೆ. ದುಡ್ಡಿದ್ದರೆ ಮಾತ್ರ ಸಂಬಂಧಗಳನ್ನೋದು ಇರುತ್ತೆ. ದುಡ್ಡಿದ್ದರೆ ಮಾತ್ರ ಪ್ರೀತಿ ಪ್ರೇಮ ಅನ್ನೋದು ಇರುತ್ತೆ. ದುಡ್ಡಿದ್ದರೆ ಮಾತ್ರ ನಿಮಗೆ ಸಮಾಜದಲ್ಲಿ ಗೌರವ ಘನತೆ ಮರ್ಯಾದೆ ಅನ್ನೋದು ಇರುತ್ತೆ. ದುಡ್ಡು ಇಲ್ಲ ಅಂದರೆ ನಾಯಿ ಕೂಡ ನಮ್ಮನ್ನು ಮುಸ್ ನೋಡಲ್ಲಂತೆ. ನಾವು ಏನೇ ಮಾಡಿದರೂ, ಯಾವುದೇ ವ್ಯಾಪಾರ ವಹಿವಾಟು ಏನೇ ಮಾಡಿದ್ರೂ ನಮಗೆ ನಷ್ಟ ಬರುತ್ತಿದೆ. ಅದರಲ್ಲಿ ನಾವು ಮಾಡುವಂತಹ ಉದ್ಯೋಗದಲ್ಲಿ ನಮಗೆ ಲಾಭ ಅನ್ನೋದೇ ಇಲ್ಲ. ಪೂರ್ತಿಯಾಗಿ ಏನಾಗಿದೆ, ಜೀರೋ ಆಗಿಬಿಟ್ಟಿದೆ. ನಮ್ಮ ಬ್ಯಾಲೆನ್ಸ್ ಅನ್ನೋದು ಜೀರೋ ಆಗಿಬಿಟ್ಟಿದೆ. ಏನೇ ಮಾಡಿದ್ರೂ, ಎಲ್ಲೇ ದೇವಸ್ಥಾನಗಳಿಗೂ ಸುತ್ತಾಡಿದರೂ ಸಹ ನಮಗೆ ಲಕ್ಷ್ಮಿಯ ಒಂದು ಕಟಾಕ್ಷ ಅನ್ನೋದು ಇಲ್ಲ. ಆ ಥರ ಕಟ್ಟನ್ನೋದು ಬಿದ್ದಾಗ ಏನು ಮಾಡಬೇಕು, ನಾವೇ ಸ್ವತಃ ಮಹಾಲಕ್ಷ್ಮಿಯ ಸಾಧನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಯ ಸಾಧನೆಯನ್ನು ಮಾಡೋದರಿಂದ ನಾವು ಮಾಡುವಂತಹ ವ್ಯಾಪಾರ ಉದ್ಯೋಗ ವಹಿವಾಟು ಏನೇ ಇರಲಿ, ನೀವು ಏನು ವೃತ್ತಿ ಮಾಡ್ತೀರ, ಅದು ಕೃಷಿಯಾಗಿರಲಿ ಅಥವಾ ವ್ಯಾಪಾರ ಆಗಿರಲಿ ಅಥವಾ ಉದ್ಯೋಗ ಆಗಿರಲಿ ಅಥವಾ ಬಿಸ್ನೆಸ್ ಏನೇ ಆಗಿರಲಿ, ಅದರಲ್ಲಿ ನೀವು ಲಾಭ ಪಡಿಬೇಕು ಅಂದರೆ ಲಕ್ಷ್ಮಿಯ ಕಟಾಕ್ಷ ಇದ್ದರೆ ಮಾತ್ರ ಲಾಭ ಅನ್ನೋದು ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಎಲ್ಲನೂ ಜೀರೋ ಆಗಿಬಿಡುತ್ತೆ. ನಿಮಗೆ ಯಾವುದು ಮಾಡಿದ್ರೂ ಸಹ ಸಕ್ಸಸ್ ಅನ್ನೋದು ಸಿಗಲ್ಲ. ಸಕ್ಸಸ್ ಅನ್ನೋದು ಸಿಗಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ನಾನು ತೋರಿಸ್ತಿರುವಂತಹ ಮಂತ್ರವು ಮಹಾಲಕ್ಷ್ಮಿಯ ಶಾವರ ಮಂತ್ರ ಇದಾಗಿರುತ್ತೆ. ಇದು ತುಂಬಾ ಸ್ಪೀಡಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ. ಈ ಒಂದು ಮಂತ್ರವನ್ನು ನೀವು ಬುಧವಾರ ದಿನ ಏನು ಮಾಡಬೇಕು, ಅನುಷ್ಠಾನವನ್ನು ಇಡಬೇಕು. ಬುಧವಾರ ದಿನ ಶುಭ ನಕ್ಷತ್ರವನ್ನು ನೋಡಿಕೊಂಡು ವೈಭವ ಲಕ್ಷ್ಮಿಯ ಯಂತ್ರವನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕು, ಪೀಠದ ಮೇಲೆ ಇಡಬೇಕು. ಅಥವಾ ವೈಭವ ಲಕ್ಷ್ಮಿ ಯಂತ್ರ ಇಲ್ಲ ಅಂದರೂ ಸಹ ನೀವು ಲಕ್ಷ್ಮಿಯ ಮೂರ್ತಿಯನ್ನು ಪೀಠದ ಮೇಲೆ ಇಟ್ಟು, ಪೀಠದ ಮೇಲೆ ನಾನು ಇಲ್ಲಿ ತೋರಿಸ್ತಿರುವಂತಹ ಒಂದು ಯಂತ್ರವನ್ನು, ನಕ್ಷತ್ರಾಕಾರದ ಒಂದು ಯಂತ್ರವನ್ನು ನೀವು ಇಳಿಸಿ ಕುಂಕುಮದಿಂದ ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕು. ಅದರ ಮೇಲೆ ಲಕ್ಷ್ಮಿಯ ಮೂರ್ತಿಯನ್ನು ಇಡಬೇಕು. ಇಟ್ಟಾದ ಮೇಲೆ ಆ ಒಂದು ಲಕ್ಷ್ಮಿಯ ಮುಂದುಗಡೆ ಒಂದು ದೀಪವನ್ನು ಹಚ್ಚಿಡಿ. ಆಮೇಲೆ ನೀವು ಕುಳಿತುಕೊಳ್ಳುವಾಗ 4 ದೀಪವನ್ನು ನಿಮ್ಮ ಸುತ್ತಲೂ ಹಚ್ಕೊಳ್ಬೇಕು. 4 ದೀಪಗಳನ್ನು ನಿಮ್ಮ ಸುತ್ತಲೂ ಹಚ್ಚಿಕೊಂಡು ನೀವು ಕಮಲಾಘಟ್ಟದ ಮಾಲೆಯನ್ನು ತೆಗೆದುಕೊಳ್ಬೇಕು. ಹಳದಿ ಬಟ್ಟೆಯನ್ನು ನೀವು ಹಾಕ್ಕೊಳ್ಬೇಕು. ಸಾಧನೆಯನ್ನು ಮಾಡುವಾಗ ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ಏನು ಮಾಡಬೇಕು, ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು 108 ಬಾರಿ ನೀವು ಮಂತ್ರವನ್ನು ಜಪ ಮಾಡಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮೈ ಆಸ್ಮಂಕ ದರಿದ್ರಾಯ ನಾಶಾಯ ಪ್ರಚುರ ಧನ ದೇಹಿ ದೇಹಿ ಕ್ಲೀಂ ಹ್ರೀಂ ಶ್ರೀಂ ಓಂ ಅಂತ ನೀವು ಮಂತ್ರವನ್ನು 108 ಬಾರಿ ಶಾಂತ ರೀತಿಯಿಂದ ಏಕಾಗ್ರತೆಯಿಂದ ಮಂತ್ರವನ್ನು ಜಪ ಮಾಡಬೇಕು. ಈ ಥರ ನೀವು ಕಂಟಿನ್ಯೂಸ್ ಆಗಿ ಏನು ಮಾಡಬೇಕು, 48 ದಿನ ನೀವು ಜಪವನ್ನು ಮಾಡಿದರೆ ಏನಾಗುತ್ತೆ, ಲಕ್ಷ್ಮಿಯ ಕಟ್ಟನ್ನೋದಾಗಿರುತ್ತೆ. ಅಂದ್ರೇನು, ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹ ಅದರಲ್ಲಿ ಸಕ್ಸಸ್ ಅನ್ನೋದಿರಲ್ಲ. ಲಕ್ಷ್ಮಿಯ ಒಂದು ಕೃಪೆ ಅನ್ನೋದಿರಲ್ಲ. ಪೂರ್ತಿಯಾಗಿ ನಷ್ಟನೇ ಇರುತ್ತೆ ಹೊರತು ಅದರಲ್ಲಿ ₹1 ನಿಮಗೆ ಲಾಭ ಅನ್ನೋದು ಇರಲ್ಲ. ಏನೇ ಮಾಡಿದರೂ ಸಹ ಎಲ್ಲನೂ ನಿಮಗೆ ಎದುರು ಬರ್ತಿರುತ್ತೆ. ಅದರಲ್ಲಿ ಒಳ್ಳೆಯದು ಆಗ್ತಿರಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಸಾಧನೆಯನ್ನು ಮಾಡಿದರೆ ತುಂಬಾ ನಿಮಗೆ ಏನಾಗುತ್ತೆ, ಚೇಂಜಸ್ ಅನ್ನೋದಾಗುತ್ತೆ. ತುಂಬ ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಆಕರ್ಷಣಾ ಶಕ್ತಿ ಅನ್ನೋದು ಬರುತ್ತೆ. ಜನ ಆಕರ್ಷಣೆ ಆಗುತ್ತೆ, ಧನ ಆಕರ್ಷಣೆ ಆಗುತ್ತೆ, ಸಕಲ ಕಾರ್ಯ ಸಿದ್ಧಿ ಅನ್ನೋದಾಗುತ್ತೆ. ನೀವು ಮಾಡುವಂತಹ ಯಾವುದೇ ವೃತ್ತಿಯಾಗಿರಲಿ ಅದರಲ್ಲಿ ಏನಾಗುತ್ತೆ, ಯಶಸ್ಸು ಸಿಕ್ಕು ಅದರಲ್ಲಿ ನಿಮಗೆ ಕೀರ್ತಿ ಅನ್ನೋದು ಸಿಗುತ್ತೆ. ಈ ಒಂದು ಸಾಧನೆಯನ್ನು ಮಾಡೋದರಿಂದ ಯಾರಾದರೂ ಇಂತಹ ಸಮಸ್ಯೆಗಳಲ್ಲಿ ನೀವು ಸಿಲುಕಿದ್ರೆ ಈ ಒಂದು ಸಾಧನೆಯನ್ನು ತಪ್ಪದೇ ಮಾಡಿ. ಇದರಲ್ಲಿ ತುಂಬಾ ನಿಮಗೇನಾಗುತ್ತೆ, ಲಾಭ ಅನ್ನೋದು ಆಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.